ನಾಡಿಗೆ ದೊಡ್ಡವಂತ ಕರೀತಾರಂತ ಬೀರಲಿಂಗೇಶ್ವರ ಒಂದು ದೇವಸ್ಥಾನದೊಳಗಿದ್ದೀನಿ. ಧರೆಗೆ ಬಂದು ಇಳಿದಿದ್ದು ಅಂದ್ರೆ ಭೂಮಿ ಮ್ಯಾಗ ಬಂದು ಇಳಿದಿದ್ದು ಇದೇ ನಾಗ್ತಾನೊಳಗಂತ ನೋಡ್ರಿ. ನಾವು ದ್ಯಾಬೇರಿಗೆ ಹೋಗೋ ಟೈಮಿಗೆ ದ್ಯಾಬೇರಿ ಕಮಾನ್ ಐತ್ ನೋಡು, ಇನ್ನ ಮುಂದೆ ಉಳಿತದೆ. ಹಿಂದೊಂದು ರೋಡ್ ಬರ್ತದೆ ಲೆಫ್ಟ್ ಸೈಡಿಗೆ. ನಾವು ಲೆಫ್ಟ್ ಸೈಡಿಗೆ ಸ್ಟೇಟ್ ಹಿಡಿದು ಹೋದ್ವಿತ್ತಂದ್ರೆ ಈ ಬೀರಲಿಂಗೇಶ್ವರ ಅವ್ರದ್ದು ಮೂಲ ಸ್ಥಾನದ್ದು ಒಂದು ದೇವಸ್ಥಾನ ಸಿಗ್ತದೆ ನೋಡ್ರಿ. ನಾವು ಹೋಗ್ಬೇಕಂತ ಮಾಡಿದೆ, ಬಟ್ ನಂಗೆ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ನಾನು ಆ ಒಂದು ಪ್ಲೇಸಿಗೆ ಮುಂಚೆನೇ ಹೋಗಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಬೀರಲಿಂಗೇಶ್ವರ ಅವ್ರದ್ದು ತಾಯಿ ಹೆಸರು ಸೂರಮ್ಮ ದೇವಿ, ತಂದೆ ಹೆಸರ ಭರಮ ದೇವರು. ಸೂರಮ್ಮ ದೇವಿಗೆ ಮಕ್ಕಳಾದ ಸಲುವಾಗಿ ಶಿವನ ಹತ್ರ ಹೋಗಿ ಬೇಡ್ಕೊಂಡಾಗ ಶಿವ ವರ ಕೊಡ್ತಾನಂತ. ನನ್ನ ಬೆವರ ಹನಿಯಿಂದ ಮಕ್ಕಳಾತವ ತಂದ್ಕರೆ ಶಿವ ವರ ಕೊಟ್ಟ ಬಳಿಕ ಬಂದು ಒಂದು ವರ್ಷದೊಳಗ ಬೀರಲಿಂಗೇಶ್ವರ ಹುಟ್ಕೋತಾರಂತ. ಇನ್ನೂ ಒಂದು ಇಲ್ಲಿ ಟ್ವಿಸ್ಟ್ ಏನಂತಂದ್ರ ಬೀರಲಿಂಗೇಶ್ವರ ಮಾವನವರು ಅಂದ್ರ ನಾರಾಯಣಗೌಡ್ರು ಸುಳ್ಳು ಮಾಹಿತಿ ಕೊಡ್ತಾರಂತಂದ್ರ, ಸುಳ್ಳ ಭವಿಷ್ಯ ನುಡಿತಾರಂತ. ನಿಮಗೇನಾದ್ರೂ ಮಕ್ಕಳಾದ್ವು ಅಂತಂದ್ರ ಮಕ್ಕಳಾದ ಬಳಿಕ ನಿಮ್ಮ ಅಣ್ಣ ಸಹಿತಾರಂತ ಹೇಳ್ತಾರಂತ. ಅದು ಸುಳ್ಳ ಭವಿಷ್ಯವನ್ನು ನುಡಿದಿರ ಸಲುವಾಗಿ ಸೂರಮ್ಮ ದೇವಿಯವ್ರು ಏನ್ ಮಾಡ್ತಾರಂದ್ರ 5 ದಿವಸಿಗೆ ಬೀರಲಿಂಗೇಶ್ವರಿಗೆ ತೊಟ್ಟಲ್ದಾಗ ಹಾಕಿ ಹೆಸರು ನಾಮಕರಣ ಮಾಡಿ 13ನೇ ದಿನಕ್ಕೆ ದೈತ್ಯರ ಜೊತೆ ಏನ್ ಮಾಡ್ತಾರಂದ್ರ ಕಾಡಿನೊಳಗೆ ಒಯ್ದು ಬಿಟ್ಟು ಬರ್ತಾರಂತ. ಕಾಡಿನೊಳಗೆ ಬಿಟ್ಟು ಬಂದ ಬಳಿಕ ಶ್ರೀ ಸಾಕ್ಷಾತ್ ಶಿವನೇ ಬಂದು ಬೀರಲಿಂಗೇಶ್ವರ ಅವರಿಗೆ ರಕ್ಷಣೆ ಮಾಡಿದಾರಂತ ಹೇಳ್ತಾರ. ಮತ್ತ ಅಲ್ಲಿರುವಂತ ಜೇನುತುಪ್ಪನಿ ಅವರಿಗೆ ಆಹಾರ ಆಗಿತ್ತಂತ, ಗಿಣಿ ಬಂದು ಹಾಡ ಹಾಡ್ತಿತ್ತಂತ, ಸರ್ಪ ಎಲ್ಲ ಬಂದು ತೊಟ್ಟಲು ತೂಗುತ್ತೀವಂತ ಹೇಳ್ತಾರ ಹಿರಿಯರು. ಅವ್ರ ಬಾಯಿಂದ ಕೇಳಿರುವಂತ ಮಾಹಿತಿ ಇದು. ಅದು ಫಸ್ಟ್ ಗುಡಿ ಅಂತ, ಇದು ಸೆಕೆಂಡ್ ಗುಡಿ ಅಂತ ನೋಡ್ರಿ. ಇನ್ನು ಈ ಒಂದು ಬೀರಲಿಂಗೇಶ್ವರ ಅವ್ರದ್ದು ಪವಾಡ ಹೇಳ್ಬೇಕಂದ್ರ ಅದನ್ನ ಹಿರಿಯರ ಬಾಯಿಂದನೇ ಕೇಳಿ ಹೇಳ್ತಾ ಇದ್ದೀನಿ. ಈ ಬೀರಲಿಂಗೇಶ್ವರ ಪೂಜೆ ಮಾಡ್ತಿದ್ರಲ್ಲ ಪೂಜಾರಿ ಅವರು ರೈತರೆಲ್ಲ ಕೊಟ್ಟಿರ್ತಾರ, ಗೊತ್ತೇನ್ರಿ ಏನಂತಾರ ಅದು ಕಣದೊಳಗ ಗೋಧಿ ಬೆಳೆದಿರುವಂತ ಬೆಳೆ ಅವರಿಗೆ ದಾನ ನೀಡ್ತಿರ್ತಾರ. ಅಂತ ಟೈಮಿಗೆ ಇವರು ಕಣ ಕೇಳಕ್ ಹೋದಾಗ ಅಂದ್ರೆ ದಾನ ತಗೊಂಡ್ ಬರ್ಲಿಕ್ಕೆ ಹೋದಾಗ ಇವ್ರು ಎಲ್ಲಿ ಸಿಗಲಾರ ಸಲುವಾಗಿ ಇವ್ರು ಏನ್ ಮಾಡ್ತಾರಂತ ಆ ಒಂದು ಪಿಸಿಬಿ ಅನ್ಬೋದು ಅವರ ಒಂದು ಜೋಳಿಗೆಯಲ್ಲಿ ಏನ್ ಮಾಡ್ತಾರಂತಂದ್ರೆ ಅವರು ಉಸುಕ್ ತುಂಬ್ಕೊಂಡ್ ಬರ್ತಾರಂತ. ತುಂಬ್ಕೊಂಡ್ ಬಂದಿರುವಂತ ಉಸುಕ ಈ ಒಂದು ಪ್ಲೇಸ್ ಒಳಗೆ ಚೆಲ್ಲಿದ್ರ ಗೋಧಿ ಆಗಿತ್ತಂತ್ರ, ಗೋಧಿ ಭತ್ತ ಆಗಿತ್ತಂತ. ಇದು ಕಣ್ಣಾರೆ ಕಂಡಿದ್ದಾರ ಅಂತಾನು ಹೇಳ್ತಾರ ಕೆಲವೊಂದಷ್ಟು ಹಿರಿಯರು.